ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ಇದು ಸಂಡೇ ಮತ್ತು ಮಂಡೇ 2 ದಿನದ ಲಾಗ್ ಆಗಿರುತ್ತೆ. ನಿನ್ನೆ ಲಾಸ್ಟ್ ಟೈಮ್ ಹಾಕಿದಂಥ ವೀಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಒಂದಿನಕ್ಕೇ ಅಷ್ಟೊಂದು ವ್ಯೂವ್ಸ್ ಆಗಿದ್ದು ನಂಗೆ ತುಂಬ ಖುಷಿ ಆಯ್ತಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಇನ್ನು ಇವತ್ತಿಂದ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿನ್ನೆ ತುಂಬ ಖುಷಿಯಿಂದ ಲಾಸ್ಟ್ ಲಾಗ್ನ ನಾನು ಅಪ್ಲೋಡ್ ಮಾಡಿದೆ. ನನ್ನ ಮಗಳ ಬರ್ಡೇ ಆ್ಯಂಡ್ ನಂದು ಫಸ್ಟ್ ಲಾಗ್ ಅಂತ. ಸೆಕೆಂಡ್ ಲಾಗ್ ಇಷ್ಟು ಬೇಜಾರಲ್ಲಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ನಿನ್ನೆ ಯಾವುದೇ ವೀಡಿಯೋಸ್ನು ನಾನು ಎಡಿಟ್ ಮಾಡೋಕ್ಕೆ, ವೀಡಿಯೋ ಮಾಡೋಕ್ಕಾಗಲಿ ಯಾವುದಕ್ಕೂ ಆಗಲಿಲ್ಲ. ಯಾಕಂದರೆ ನನ್ನ ದೊಡ್ಡ ಮಗಳಿಗೆ ಚಾರ್ವಿಕನ್ಗೆ ತುಂಬ ಜ್ವರ, ತುಂಬ ಗಂಟ್ಲು ಇನ್ಫೆಕ್ಷನ್ ಆಗಿದೆ. ಅದರಿಂದ ಸಿಕ್ಕಾಬಿಟ್ಟೆ ಬೇಜಾರಾಯಿತು ನನಗೆ. ಯಾವುದೇ ವೀಡಿಯೋಸ್ನ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ. ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ರಂಗೋಲಿ ಹಾಕ್ತಿರುವಾಗ ಸಿಕ್ಕಾಪಟ್ಟೆ ಗಾಳಿ ಬರ್ತಾಯಿತ್ತು. ಸರಿಯಾಗಿ ರಂಗೋಲಿನೇ ಹಾಕೋಕ್ಕಾಗ್ತಿರ್ಲಿಲ್ಲ. ಇದೇನು ಇಷ್ಟೊಂದು ಗಾಳಿ ಅಂತ ಅಂದ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಬಂದಿದ್ದು ರಂಗೋಲಿ ಹಾಕಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ಬಿಡೋ ಅಂಥ ರಂಗೋಲಿಗಳು ನಿಮಗೇನಾದರೂ ಇಷ್ಟ ಆದರೆ ಕಾಮೆಂಟ್ ಮಾಡಿ. ನಾನು ಕೆಲವೊಂದು ರಂಗೋಲಿಗಳನ್ನ ಶೇರ್ ಮಾಡ್ತೀನಿ ನಿಮಗೆ. ಹಾಗೆ ಹೇಳಿದ್ನಲ್ವಾ, ಇವತ್ತು ಚಾರ್ವಿಗೆ ತುಂಬ ಹುಷಾರಿಲ್ಲ ಅಂತ. ಆ್ಯಕ್ಚುಲಿ ಏನಕ್ಕೆ ಹುಷಾರಿಲ್ಲ ಅಂತ, ಏನಾಗೈತೆ ಅರ್ವಿ, ಏನಾಗೈತೆ ಅಕ್ಕನಿಗೆ? ಏನು ಗೊತ್ತು? ಏನಾಗೈತೆ ಅಕ್ಕನಿಗೆ? ಅವ್ರಮ್ಮ, ಎಲ್ಲಿ ಹೋಗ್ತಿದ್ದೀವಿ ನಾವಿವಾಗ? ಅರ್ವಿ ಸೈಲೆಂಟಾ? ಅರ್ವಿ ಫುಲ್ ಸೈಲೆಂಟ್. ಅರ್ವಿ ನೀನು ಸೈಲೆಂಟಾ? ನಿದ್ರೆ ಬಂದ್ಬಿಟ್ಟೈತೆ ಆರ್ವಿಗೆ. ಅಮ್ಮು ಸೈಲೆಂಟಾಗಿರೋ. ಆರ್ವಿಗೆ ನಿದ್ರೆ ಬಂದ್ಬಿಟ್ಟೈತೆ. ಮಾತಾಡಬೇಡ ಆಯಿತಾ ಆರ್ವಿ? ನಮ್ಮ ಆರ್ವಿ ಮಾತ್ರ ಸಿಕ್ಕಾಬಟ್ಟೆ ಡ್ರಾಮಾ ಕ್ವೀನ್. ಯಾವಾಗಲೂ ವೀಡಿಯೋ ಮಾಡಬೇಕಾದ್ರೆ ಅವಳು ಏನೂ ಮಾತಾಡಲ್ಲ. ಫೋನ್ ಸುಮ್ಮನೆ ಪಕ್ಕದಲ್ಲಿ ಇಟ್ಟಿದ್ರೆ ತುಂಬ ಮಾತಾಡ್ತಾಳೆ. ವೀಡಿಯೋ ಮಾಡ್ತಿರೋದ್ರಿಂದ ಅವಳು ಏನೂ ಮಾತಾಡ್ತಾ ಇಲ್ಲ. ಇವಳನ್ನು ಚಾರ್ವಿನ ಹುಷಾರಿಲ್ಲದೆ ಇರೋದಕ್ಕೆ ಜೇಸಸ್ ಹಾಸ್ಪಿಟಲ್ಗೆ ಕರ್ಕೊಬಂದೆ. ಏನಕ್ಕೆ ಅವಳಿಗೆ ಅಷ್ಟು ಹುಷಾರು ತಪ್ಪಿದೆ ಅಂತಂದರೆ, ಆ್ಯಕ್ಚುಲಿ ಬರ್ಡೇ ಮಾಡಿದಾಗ ಪೇಸ್ಟ್ರಿ ಕೇಕ್ ತಿಂದಳು. ಕೇಕ್ ಅಂದರೆ ಆ್ಯಕ್ಚುಲಿ ಅವಳಿಗೆ ಆಗಲ್ಲ. ಆ ಪೇಸ್ಟ್ರಿ ಕೇಕ್ ತಿಂದಿರೋದ್ರಿಂದ ಅದು ಯಾವಾಗ ಮಾಡಿದರು ಅಂತ ಗೊತ್ತಿಲ್ಲ. ಅವಳು ಫೋನ್ ನೋಡಬೇಕಾದ್ರೆ ಜಸ್ಟ್ ನಾವು ತಿನ್ನಬೇಡ ಅಂತಲೇ ಹೇಳಿದ್ವಿ ಅವಳಿಗೆ. ನಾವು ಫೋಟೋಸ್ ನೋಡಬೇಕಾದ್ರೆ ಈ ಕಡೆ ತಿರ್ಕೊಂಡಿದ್ದಾಗ ಮೇಲ್ಗಡೆ ಇರೋದು ಡೆಕೋರೇಷನ್ ಎಲ್ಲ ಮಾಡಿರ್ತಾರಲ್ಲ, ಅದನ್ನು ಎತ್ಕೊಂಡು ತಿಂದ್ಬಿಟ್ಟಿದ್ದಾಳೆ. ಫ್ಲವರ್ ಎಲ್ಲ ಇಟ್ಟಿರ್ತಾರಲ್ಲ ಕೇಕ್ ಮೇಲೆ, ಅದು ಸಡನ್ಲಿ ತಿನ್ನಬೇಡ ಅಂತ ಹೇಳ್ಬಿಟ್ವಿ. ಆದರೂ ತಿಂದ್ಬಿಟ್ಲು. ನಮಗೆ ಹೀಗಾಗುತ್ತೆ ಅಂತ ಗೊತ್ತಾಗಲಿಲ್ಲ. ಮತ್ತು ಸ್ಯಾಟರ್ಡೇ ನನಗೆ ಆಗ್ತಾ ಇಲ್ಲ, ಅಲ್ಲಿಂದ ಬರಬೇಕಾದ್ರೆ ಆಗ್ತಾ ಇದೆ. ನನಗೆ ನೀರು ಕುಡಿಯೋಕ್ಕೂ ಆಗ್ತಾ ಇಲ್ಲ, ಉಗ್ಳು ನುಂಗೋಕ್ಕೂ ಆಗ್ತಾ ಇಲ್ಲ. ಅಮ್ಮ ನನಗೆ ಊಟನೂ ಬೇಡ, ಏನೂ ಬೇಡ ಅಂತ ಬಂದ ತಕ್ಷಣ ಮಲಗಿಬಿಟ್ಲು. ಎದ್ದೇಳಲೇ ಇಲ್ಲ. ಯಾಕೆ ಹಿಂಗಾಯಿತು ಅಂದ್ಬಿಟ್ಟು ನಾನು ನನ್ನ ಮನೆ ಹತ್ರ ಒಂದು ಸ್ವಲ್ಪ ನಿಯರ್ ಜೇಸಸ್ ಹಾಸ್ಪಿಟಲ್ ಇತ್ತು, ಅಲ್ಲಿ ಮಕ್ಕಳ ಡಾಕ್ಟ್ರ್ ಇರ್ತಾರೆ. ಆಮೇಲೆ ಎಕ್ಸ್ಟ್ರಾ ಬ್ಲಡ್ ಟೆಸ್ಟ್ ಅದು ಇದು ಎಲ್ಲ ಹೇಳಿದ್ರೆ ಎಲ್ಲ ಒಂದೇ ಕಡೆ ಇರುತ್ತೆ ಅಂತಂದ್ಬಿಟ್ಟು ಹಾಸ್ಪಿಟಲ್ ಚೂಸ್ ಮಾಡ್ಕೊಂಡು ಅಲ್ಲಿಗೆ ಹೋದ್ವಿ. ಇಲ್ಲಿ ಮಕ್ಕಳ ಡಾಕ್ಟರ್ ಹತ್ರ ಒಳಗಡೆ ಕರ್ಕೊಂಡು ಹೋದಾಗ ನನಗೆ ವೀಡಿಯೋ ಮಾಡೋಕ್ಕೆ ಸಿಕ್ಕಾಪಟ್ಟೆ ಮುಜುಗರ ಆಯ್ತಿತ್ತು. ಆದರೂ ಹೊರಗಡೆಯಿಂದ ನಿಂತ್ಕೊಂಡು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ಇದು ನನ್ನ ಕೈ ಬೆರಳು ಏನಾಗಿದೆ ಅಂತ ಹೇಳ್ತೀನಿ. ನೀವು ಹೊಸದಾಗಿ ನ್ಯೂ ಕಾರ್ ಪರ್ಚೇಸ್ ಮಾಡಿದ್ವಿ. ಫಸ್ಟ್ ಡೇನೇ ನಾನು ಕಾರ್ ಡೋರ್ ಓಪನ್ ಮಾಡಿಬಿಟ್ಟು ಏನೋ ತಗೊಳಕ್ಕೆ ಅಂತ ಕೆಳಗಡೆ ಇಳಿದೆ. ಅಷ್ಟಕ್ಕೆ ಕೈ ಮಿಸ್ ಆಗಿ ಈ ಥರ ಡೋರ್ಗೆ ಸಿಕ್ಕಾಕೊಂಡು ಈ ಥರ ಆಗಿಬಿಟ್ಟಿದೆ. ಈಗ ಆಲ್ರೆಡಿ 15 ಡೇಸ್ ಆಗಿದೆ, ಕಡಿಮೆನೇ ಆಗ್ತಾಯಿಲ್ಲ, ತುಂಬ ಪೇಯ್ನ್ ಇದೆ. ಅದಕ್ಕೋಸ್ಕರ ಅಲ್ಲಿ ಸರ್ಜರಿ ರೂಮ್ ಹತ್ರ ಹೋಗಿ ಅಲ್ಲಿ ನೋಡ್ತಾರೆ ಅಂತ ಹೇಳಿದ್ರು. ಆವಾಗ ಸರ್ಜರಿ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಆವಾಗ ನಾನು ನಿಜವಾಗ್ಲೂ ಜೇಸಸ್ ಹಾಸ್ಪಿಟಲ್ ಎನಿ ಟೈಮ್ ಜನ ನೋಡ್ತಿದ್ದೆ. ಈ ಸಂಡೇ ಇವತ್ತೇ ಹೋಗಿದ್ದೆ ನಾನು. ಆ್ಯಕ್ಚುಲಿ ಸಂಡೇಸಲ್ಲಿ ಜನನೇ ಇಲ್ಲ, ಹಾಸ್ಪಿಟಲ್ ತುಂಬ ಖಾಲಿ. ಇದಕ್ಕೋಸ್ಕರನೇ ನಾನು ವೀಡಿಯೋ ಮಾಡಿರೋದು. ಎಷ್ಟು ಜನ ಇರ್ತಿದ್ರು ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಿದ್ರು. ಈ ಸರಿನೇ ಇಷ್ಟು ಜನ ಕಡಿಮೆ. ನಿಜವಾಗ್ಲೂ ಹಾಸ್ಪಿಟಲ್ಗಳಲ್ಲಿ ಜನ ಇಲ್ಲ ಅಂತ ಹೇಳದೇ ಇರೋ ದಿನನೇ ಇಲ್ಲ. ಹಾಗೆ ನಾನಲ್ಲಿ ತೋರಿಸ್ಕೊಂಡು ಬರಬೇಕಾದ್ರೆ ಮೆಡಿಸನ್ ಬರೆದಿದ್ರು. ಮೆಡಿಸನ್ ಸ್ಲಿಪ್ ಎಲ್ಲ ತೊಗೊಂಡು ಬಂದು ಮೆಡಿಕಲ್ ಹತ್ರ ಬಂದ್ವಿ. ಮೆಡಿಕಲ್ ಹತ್ರ ಮಿನಿಮಮ್ ಅಂದ್ರೂ ನಾವು 1/2 hour ವೆಯ್ಟ್ ಮಾಡೇ ಯಾವಾಗಲೂ ಮೆಡಿಸನ್ ತಗೊಂಡೋಗಿರೋದು. ಈ ಸರಿನೇ ಇಷ್ಟೊಂದು ಕಡಿಮೆ ಜನ ಇರೋದು.
ಆಮೇಲೆ ಮೆಡಿಸನ್ ಸ್ಲಿಪ್ ಕೊಟ್ಟಿದ್ವಿ. ಅವ್ರು ವೆಯ್ಟ್ ಮಾಡಿ ಅಂತ ಹೇಳಿದರು. ಚಾರ್ವಿ ಅಮ್ಮ ವಾಮಿಟ್ ಬರ್ತಾ ಇದೆ ಅಮ್ಮ ಅಂತ ಹೇಳಿದ್ಲು. ಅವಳನ್ನ ಹೊರಗಡೆ ಕರ್ಕೊಬಂದು ವಾಮಿಟ್ ಮಾಡಿಸೋಣ ಅಂತ ಕರ್ಕೊಂಡು ಬಂದಿದ್ದೆ. ಅಷ್ಟರಲ್ಲಿ 372 ನಂಬರ್ ಕೊಟ್ಟಿದ್ರು ನಮಗೆ. ಇನ್ನು 361 ಆಗಿತ್ತು ನಂಬರ್. 371 ಇನ್ನು 10 ಮೆಂಬರ್ಸ್ ಇದೆ, ಪರವಾಗಿಲ್ಲ ವೆಯ್ಟ್ ಮಾಡೋಣ ಅಂತ ಕೂತಿದ್ವಿ. ಆಗ 372 ನಂಬರ್ ಬೆಲ್ ಮಾಡಿದ್ರು. ಆವಾಗ ಮೆಡಿಸನ್ಸ್ ಎಲ್ಲ ಇಸ್ಕೊಂಡ್ವಿ. ಇಷ್ಟೆಲ್ಲ ಮೆಡಿಸನ್ಸ್ ಕೊಟ್ಟಿದ್ರು ಅವಳಿಗೆ. ಮೆಡಿಸನ್ ಎಲ್ಲ ಈಸ್ಕೊಂಡು ಬರಬೇಕಾದ್ರೆ ಅನ್ನಿಸ್ತಿತ್ತಪ್ಪ, ಹಾಸ್ಪಿಟಲ್ ಸವಾಸ ಮಾತ್ರ ಬೇಡಪ್ಪ. ಯಾರಿಗೆ ಆದ್ರೂ ಅಷ್ಟೇ, ಮಕ್ಕಳಿಗೆ ಹುಷಾರು ತಪ್ಪಿಟ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಮನೇಲಿ ಏನು ಕೆಲಸ ಮಾಡೋಕ್ಕೂ ಮನಸ್ಸಾಗಲ್ಲ, ಯಾವುದಕ್ಕೂ ಮನಸ್ಸಾಗಲ್ಲ. ಊಟ ತಿಂಡಿ ಅಡುಗೆ ಏನು ಮಾಡೋಕ್ಕೂ ಮನಸ್ಸಾಗಲ್ಲ. ಅವ್ರು ನೋಡ್ಕೊಂಡೇ ಕೂತಿರೋದೇ ಆಗುತ್ತೆ ಸಂಜೆ ತನಕ. ಆದರೂ ಸಿಕ್ಕಾಪಟ್ಟೆ ಬೇಜಾರಾಯ್ತಿತ್ತು. ಚಾರ್ವಿಗೆ ಹುಷಾರು ತಪ್ಪಿಟ್ರೆ ನಿಜವಾಗ್ಲೂ ಒಂದು ಸ್ವಲ್ಪನೂ ಆ್ಯಕ್ಟಿವ್ ಆಗಿರಲ್ಲ, ಸಿಕ್ಕಾಪಟ್ಟೆ ಬೇಜಾರು ಮಾಡ್ತಾಳೆ. ಬೇಜಾರು ಅನ್ನೋಕ್ಕಿಂತ ಅವಳಿದು ಹಂಗಿರುತ್ತೆ ಹೆಲ್ತು, ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಅಷ್ಟೇ. ಇವ್ರ ವಿಡಿಯೋ ಏನಕ್ಕೆ ಮಾಡಿದ್ದೀನಂದರೆ, ಆ್ಯಕ್ಚುಲಿ ಪಾರ್ಕಿಂಗ್ ಮಾಡೋಕ್ಕೆ ಹೋದಾಗ, ನಾವು ಕಾರ್ ಪಾರ್ಕ್ ಮಾಡೋಕ್ಕೆ ಹೋದಾಗ 30 ರುಪೀಸ್ ಅಂತ ಹೇಳಿದ್ರು. ಇವ್ರು ಇರಲಿಲ್ಲ ಮುಂಚೆ, ಬೇರೆ ಇದ್ದರು. ಅವ್ರು ಹೇಳಿದ್ರು ಯಾಕೆ 30 ರುಪೀಸ್, 20 ರುಪೀಸ್ ಅಲ್ವಾ ಅಂತ ನಮ್ಮ ಹಸ್ಬೆಂಡ್ ಕೇಳಿದ್ರು. ಅದಕ್ಕೆ ಇಲ್ಲ ಸರ್, ಟೆಂಡರ್ ಚೇಂಜ್ ಆಗಿದೆ, 30 ರುಪೀಸ್ ಇವಾಗ ಅಂತ ಹೇಳಿ 30 ಪೇ ಮಾಡಿ ಬಿಲ್ ಇಸ್ಕೊಂಡ್ವಿ. ಆವಾಗ ರಿಟರ್ನ್ ಬರಬೇಕಾದ್ರೆ ಇವ್ರನ್ನ ಕೇಳಿದ್ವಿ ಎಷ್ಟು ಅಂತ. ಇವ್ರು ಹೇಳಿದ್ರು ಸರ್ 20 ರುಪೀಸು ಅಂತ ಹೇಳಿದ್ರು. ಏನಕ್ಕೆ ಸರ್ ವೀಡಿಯೋ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಸರ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೇಕು ನಾವು ಅದಕ್ಕೆ ಅಂತ ಇವ್ರ ಜೊತೆ ನಮ್ಮ ಹಸ್ಬೆಂಡ್ ಹೇಳಿದ್ರು. ಅವಾಗ ಹೇಳಿದ್ರು ಇಲ್ಲ ಸರ್ 20 ರುಪೀಸೇ, ತೊಗೊಳ್ಳಿ ಸರ್ ನಿಮ್ಮ 10 ರುಪೀಸು ವಾಪಸ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ರಿಟರ್ನ್ 10 ರುಪೀಸ್ ಕೊಟ್ಟರು. ಜನ ಎಷ್ಟು ಮೋಸ ಮಾಡ್ತಾರೆ, ಅಟ್ಲೀಸ್ಟ್ ಪಾರ್ಕಿಂಗಲ್ಲೂ ಸುಧಾ ಈ ಥರ ಎಲ್ಲ ಮೋಸ ಮಾಡ್ತಾರಲ್ಲ. ನಮಗೆ ಬಿಲ್ ಕೊಟ್ಟಿದ್ದಾರೆ 30 ರುಪೀಸ್ದು, ಆದರೆ ಆ್ಯಕ್ಚುಲಿ 20 ರುಪೀಸ್ ಅಂತೆ ಬಿಲ್ಲು. ಆಮೇಲೆ ಇವ್ರು 10 ರುಪೀಸ್ ಕೊಟ್ಟರು. ಅದಕ್ಕೋಸ್ಕರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರೋದು. ಚಾರ್ವಿಗೆ ಡಾಕ್ಟರ್ ಸಾಲಿಡ್ ಫುಡ್ ಕೊಡಿ, ಗಂಜಿ ಮತ್ತು ನೀರಿನ ಥರ ಅಂಶಗಳಿರೋದು ಕೊಡಿ, ನುಂಗೋಕ್ಕಾಗಲ್ಲ ಅಗಿಯೋಕ್ಕಾಗಲ್ಲ ಅಲ್ವಾ, ಈಸಿಯಾಗಿ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ತುಂಬ ಸುಸ್ತಾಗಿರ್ತಾಳೆ ಅಂತ ಹೇಳಿ ಎಳ್ನೀರು ಕೊಡ್ಸೋಣ ಅಂತ ಅಂದ್ಬಿಟ್ಟು ಎಳ್ನೀರು ತೊಗೋತಾ ಇದ್ರು ನಮ್ಮ ಮನೆಯವರು. ಎಳ್ನೀರು ತಗೊಂಡು ಬಂದ್ವಿ ಮನೆಗೆ. ಅಂಗಡಿಗೆ ಹೋಗಿದ್ವಿ. ಆವಾಗ ಕೆಲವೊಂದು ಐಟಮ್ ತರೋಕೆ ಹೋಗಿದ್ವಿ, ಖಾಲಿಯಾಗಿತ್ತು. ಅದಕ್ಕೆ ಆರ್ವಿ ಅಮ್ಮ ನಾನೇ ಹಿಡ್ಕೋತೀನಮ್ಮ, ನಾನೇ ಹಿಡ್ಕೊಂಡು ಅಂದೆ ಮನೆಗೆ ಬರ್ತೀನಿ ಪ್ಲೀಸ್ ಅಂದ್ಕೊಂಡು ಕೊಟ್ಟರು. ಕವರ್ನ ಕಿತ್ಕೊಂಡು ಅವಳೇ ಬರ್ತಾ ಇದ್ದಾಳೆ. ಅಮ್ಮ ಬಾಯ್, ನಾನೇ ಹೋಗ್ತೀನಿ ಅಂತ, ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಅಂತ ಹತ್ತುತ್ತಾ ಇದ್ದಾಳೆ. ನಾನು ಮನೇಲಿ ಹಾಲು ಕಾಯಿಸೋಕ್ಕೆ, ಕಾಫಿ ಟೀ ಮತ್ತು ನೀರನ್ನೆಲ್ಲ ಕಾಯಿಸೋದಕ್ಕೆ ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ಕೋತೀನಿ. ಚಾರ್ವಿ ಎದಳ್ಸೋಣ ಅಂತ ಅಂದ್ಬಿಟ್ಟು ಹಾಲು ಕಾಯೋಕ್ಕೆ ಅಂದ್ಬಿಟ್ಟು ಇಟ್ಟೆ. ಒಳಗೆ ಹಾಲು ಕಾಯಿಸ್ಕೊಟ್ರೆ ಸ್ವಲ್ಪ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ, ಸುಸ್ತು ಕಡಿಮೆ ಆಗುತ್ತೆ ಅಂತ. ಏನು ಬೇಕು? ಬೆಲ್ಲೆ ಅಲ್ಲ ಅದು, ಬೆಲ್ಲ. ಏನು ಹೇಳು, ಏನು ಹೇಳು, ಏನು ಹೇಳಿದ್ದು? ಆರ್ವಿ ಅಷ್ಟಕ್ಕೆ ಬೆಲ್ಲ ಹಾಲು ಕಾಯಕ್ಕೆ ಇಟ್ನಲ್ಲ. ಅವಾಗ ಅಮ್ಮ ನನಗೂ ಬೆಲ್ಲ ಕೊಡಮ್ಮ ಅಂದ್ಕೊಂಡು ಹಿಂಸೆ ಮಾಡ್ತಾಯಿದ್ಲು. ಸರಿ ಆಯಿತು, ಬೆಲ್ಲೇ ಅಲ್ಲ ಮಗಳೇ ಅದು, ಬೆಲ್ಲ ಅದಕ್ಕೋ ಮಗಳೇ ಅಂದ್ಬಿಟ್ಟು ಕೊಟ್ಟೆ, ಹಾಲು ಕಾಯಕ್ಕಿಟ್ಟೆ. ಆದರೂ ಇವಳು ಮಲ್ಗೆ ಇದ್ಲು. ಚಾರ್ವಿ ಎಷ್ಟೇ ಬಸಿದ್ರು ಎದಳ್ತಾನೆ ಇರಲಿಲ್ಲ. ಸರಿ ಹಾಲು ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟು ಆಮೇಲೆ ಎದಳ್ಸೋಣ ಅಂತ ಅಂದ್ಬಿಟ್ಟು ಹಾಲು ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಈ ಥರ ನೀರಿಗೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದನ್ನು ಕರಗಿಸ್ಬಿಟ್ಟು ಆಮೇಲೆ ಹಾಲು ಹಾಕ್ತೀನಿ. ಯಾಕಂದರೆ ಇದು ಹಾಲು ಜೊತೆನೆ ಬೆಲ್ಲ ಹಾಕ್ಬಿಟ್ಟು ಕುದಿಸಿದ್ರೆ ಕೆಲವೊಂದು ಟೈಮ್ ಒಡೆದೋಗುತ್ತೆ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಕೆಲವೊಂದು ಬೆಲ್ಲ ಚೆನ್ನಾಗಿರುತ್ತೆ, ಕೆಲವೊಂದು ಬೆಲ್ಲ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಬಿಟ್ಟು ಹಾಲನ್ನ ಸಪ್ರೇಟ್ ಕಾಯಿಸ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿಸ್ಬಿಟ್ಟು ಆಫ್ ಮಾಡ್ತೀನಿ. ಈ ಥರ ಕಾಯಿಸ್ಕೊಂಡು ಅವಳಿಗೆ ತಗೊಂಡೋಗಿ ಕೊಡ್ತಾ ಇದ್ದೆ ನಾನು. ಆವಾಗ ಹಂಗೂ ಎದ್ದೇಳ್ತಾನೆ ಇಲ್ಲ, ಎಷ್ಟು ಹಿಂಸೆ ಮಾಡಿದ್ರು ಎದ್ದೇಳ್ತಾನೆ ಇಲ್ಲ. ಅವಾಗ ಅನ್ನಿಸ್ತು, ಯಪ್ಪ ದೇವ್ರೆ, ನಮಗೆ ಬೇಕಾದ್ರೆ ಇಷ್ಟಾದರೂ ಕಷ್ಟ ಕೊಡಪ್ಪ, ಮಕ್ಳಿಗೆ ಮಾತ್ರ ಕಷ್ಟ ಕೊಡಬೇಡ ಅನ್ನೋಷ್ಟು ಬೇಜಾರಾಗಿತ್ತು ನನಗಂತೂ. ಚಾರ್ಮ ಇದು ಮುಂಗ ಚಾರ್ವಿ ಇದಪ್ಪ ಚಾರ್ವಿ ಇದು ಮುಂಗ ಅಂತೂ ಎದ್ದು ಕೂತ್ಕೊಂಡು ಹಾಲು ಕುಡಿತಾ ಇದ್ಲು. ಹೆಂಗೋ ಸಮಾಧಾನ ಆಯಿತು ಸದ್ಯ ಎದ್ಲಲ್ಲ ಅಂತ ಅಂದ್ಬಿಟ್ಟು ಜ್ವರ ಟೆಸ್ಟ್ ಮಾಡಿದೆ. 103 ಇತ್ತು. ನನಗೆ ಸಿಕ್ಕಾಬಿಟ್ಟೆ ಭಯ ಆಯ್ತಿತ್ತು. 103 ಇದೆ, ಯಾವುದೇ ಮೆಡಿಸನ್ ಹಾಕಿದ್ರು ಏನು ಮಾಡಿದ್ರು ಕಡಿಮೆ ಆಗ್ತಾಯಿಲ್ಲ, ಏನು ಮಾಡೋಣ ಅಂತ ನಮ್ಮ ಹಸ್ಬೆಂಡ್ ಕೇಳಿದೆ. ಮೊದಲು ತೋರಿಸ್ತಿದ್ವಿ, ಡಾಕ್ಟರ್ ಹತ್ರ ಹೋಗೋಣ, ಈ ಮೆಡಿಸಿನ್ಸ್ಗೆಲ್ಲ ಕ್ಯೂರ್ ಆಗೋಲ್ಲ, ಹೋಗೋಣ ಅಂತ ಹೇಳಿದೆ. ಆಯಿತು ಹೋಗಿ ಬರೋಣ ಬಿಡು ಅಂತ ಹೇಳಿದ್ರು. ಖುಷಿನಾ? ವಿವರ್ಸ್ಕೊಂಡು ಹಾಯ್ ಮಾಡು, ಹಾಯ್ ಅನ್ನು
ಹಾಯ್ ಏನು ಬಾಯಲ್ಲಿ ಬೇಕಾ ನಿನ್ಗೂ ಯಾರ್ವಿ ಹಾಂ ಹಾಲು ಬೇಕಾ ಒಳಗೆ ಬಾ ಕೊಡ್ತೀನಿ ಬಾ ಹತ್ತು ಅಲ್ಲಿ ಸೋಫಾ ಮೇಲೆ ಹತ್ತು ಕೂತ್ಕೋ ಅಕ್ಕನ ಮಾತಾಡ್ಸಲ್ವಾ ನೀನು ಆರ್ವಿ ಅಕ್ಕನ ಮಾತಾಡ್ಸಲ್ವಾ ಆಯಾಗೈತಲ್ಲ ಅಮ್ಮಕ್ಕ ವಾಸಿನ ಅಂತ ಕೇಳು ಆರ್ವಿ ಬುಕ್ ಆಮೇಲೆ ಬರೀವೆ ಹಾಲು ಕೊಡ್ಲಾ ನಿನಗೆ ಹಾಂ ನಾರ್ಮಲ್ ಡೇಸಲ್ಲಿ ಆರ್ವಿ ನನಗೆ ಸಿಕ್ಕಾಬಟ್ಟೆ ಕಾಟ ಕೊಡ್ತಾಳೆ ಮನೇಲಿ ಅವ್ರ ಅಕ್ಕನಿಗೆ ಹುಷಾರಿಲ್ವಲ್ಲ ಅದಕ್ಕೆ ಅವಳು ನನಗೆ ಸ್ವಲ್ಪನೂ ಇರಿಟೇಟ್ ಮಾಡಿಲ್ಲ ಸ್ವಲ್ಪನೂ ಬೇಜಾರು ಮಾಡಿಲ್ಲ ನಿಜವಾಗ್ಲೂ ಮಕ್ಳಿಗೆ ಅದೆಲ್ಲ ಹೆಂಗೆ ಗೊತ್ತಾಗುತ್ತೆ ಅನಿಸುತ್ತೆ ನಿಜವಾಗ್ಲೂ ಅವ್ರ ಅಕ್ಕ ಹಾಲು ಕುಡ್ಕೊ ನೀನು ಹಾಲು ಕುಡ್ಕೊ ಆಯಿ ವಾಸಿ ಅಂತ ಹೇಳ್ತಾ ಇದ್ಲು ನಂಗೆ ನಿಜವಾಗ್ಲೂ ಖುಷಿ ಆಯ್ತಿತ್ತು ಮಕ್ಳಿಗೆ ಎಷ್ಟು ಅರ್ಥ ಆಗುತ್ತೆ ಅಂತ ಆರ್ವಿಗೆ ಅವ್ರ ಅಕ್ಕನ ಕಂಡ್ರೆ ಸಿಕ್ಕಾಬಟ್ಟೆ ಪ್ರೀತಿ ಆದರೆ ಅಷ್ಟೇ ತುಂಟಾಟ ಹೊಡಿತಾಳೆ ಬೈತಾಳೆ ಎಲ್ಲ ಮಾಡ್ತಾಳೆ ಆದ್ರೂ ಸಹಿಸ್ಕೊಂಡಿರ್ತಾಳೆ ಕೋಪ ಬಂದರೆ ಚಾರ್ವಿನೂ ಹೊಡಿತಾಳೆ ಆದರೆ ಇವರಿಬ್ಬರು ತುಂಟಾಟ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಿರುತ್ತೆ ಆದರೆ ಸಿಕ್ಕಾಬಟ್ಟೆ ಚಾರ್ವಿಗಿಂತ ಆರ್ವಿ ಅಕ್ಕನಿಗೆ ತಂಗಿ ಹೊಡಿಬೇಕು ಆ್ಯಕ್ಚುಲಿ ತಂಗಿನೇ ಅಕ್ಕನಿಗೆ ಹೊಡಿತಾಳೆ ಅಕ್ಕನ ಮಾತಾಡ್ಸಲ್ಲ ನೀನು ಹಾಂ ಇನ್ನೂ ಬೇಕಾ ಎಷ್ಟು ಬೇಕು 4 ಬೇಕು ನಾ 1 ಕೊಡ್ತೀನಿ ನಿನಗೆ ಎಷ್ಟು ಬೇಕು ಹಾಂ ಹಾಲನ್ನ 4 ಕೊಡೋಕ್ಕಾಗುತ್ತಾ ಹಾಂ ಸ್ವಲ್ಪ ಅನ್ಬೇಕು ಏನು ಹೇಳು ಅಮ್ಮ ಸ್ವಲ್ಪ ಇನ್ನೂ ಸ್ವಲ್ಪ ಹೇಳು ಹೆಂಗೆ ಹೇಳು ಮಗಳೇ ಅಮ್ಮ ಇನ್ನೂ ಸ್ವಲ್ಪ ಹಾಲು ನಿಂಗೂ ಕೆಂಬರ್ತೈತಾ ಹಾಸ್ಪಿಟಲ್ ಹೋಗೋಣ ಹಾಂ ಹೋಗೋಣ ಹಾಸ್ಪಿಟಲ್ಲು ಹಾಂ ಹಾಂ ಯಾರು ಅಪ್ಪ ಏನು ಅನ್ನುತ್ತಾ ಯಾಕೆ ಹಾಂ ಹ್ಞೂ ಚೆನ್ನಾಯ್ತಾ ಹ್ಞೂ ಅಕ್ಕ ಹಾಲು ಕುಡ್ಕೊಂಡು ಮಲ್ಕೊಬಿಟ್ಲು ಅಲ್ಲೋಡಲ್ಲಿ ಹೆಂಗೆ ಮಲ್ಗೋಳೆ ಕಮ್ಮ ಅಮ್ಮಮ್ಮ ತಿನ್ನು ಎದ್ದನು ತಿಂಡಿ ತಿನ್ನು ಎದ್ದು ಅಮ್ಮಕ್ಕನು ಬಿಸಿ ಇದೆಯಾ ಇಲ್ವಾ ಸುಟ್ಟ ಅದನ್ನೇ ಬಿಸಿ ಅನ್ನೋದು ಸುಟ್ಟ ಇದೆಯಾ ಮಗಳೇ ಸುಟ್ಟ ಇದೆಯಾ ಹಾಂ ಸ್ನಾನ ಮಾಡಿಸ್ಕೋಬೇಕಾ ಬೇಕಾ ಈಗ ಸ್ನಾನ ನಡಿ ಸ್ನಾನ ಮಾಡಿಸ್ಕೊಡ್ತೀನಿ ನಡಿ ಮತ್ತೆ ಮಧ್ಯಾಹ್ನ ಆಗ್ತಿದ್ದಂಗೆ ಜ್ವರ ತುಂಬ ಜಾಸ್ತಿ ಆಗ್ತಾ ಬಂತು ಅದಕ್ಕೆ ನಾನು ಯಳಂದೂರಲ್ಲಿ ತೋರಿಸ್ತಾ ಇದ್ದೆ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ನಾಗೇಂದ್ರ ಮೂರ್ತಿ ಅಂತ ಒಬ್ಬ ಡಾಕ್ಟ್ರ್ ಇದ್ದಾರೆ ಅವ್ರ ಹತ್ರ ಪಾಪುಯಿಂದನೂ ಅಲ್ಲೇ ತೋರಿಸೋದು ನಾನು ಅವಳಿಗೆ ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ ಸರಿ ಓಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಇವಾಗ ಹಾಸ್ಪಿಟಲ್ನಲ್ಲಿ ಡಾಕ್ಟ್ರ್ ಟ್ರಾನ್ಸ್ಫರ್ ಆಗಿ ಹೊರಟೋಗಿದ್ದಾರೆ ಅಂತ ಹೇಳಿದ್ರು ಆವಾಗ ಬೇರೆ ಕಡೆ ಅವರು ಕ್ಲಿನಿಕ್ ಇಟ್ಟಿದ್ರು ಅಲ್ಲೋಗಿ ತೋರಿಸ್ಕೊಂಡು ಬಂದ್ವಿ ಆದರೆ ಅವ್ರು ಬರೋದು ಸಂಜೆ ಆಗಿತ್ತು 5:30 ತನಕ ವೆಯ್ಟ್ ಮಾಡಿಬಿಟ್ಟು ಅಲ್ಲೇ ತೋರಿಸ್ಕೊಂಡು ಬಂದ್ವಿ ಬರಬೇಕಾದ್ರೆ ಒಂದು ಟಿ ನರಸೀಪುರದ ಹತ್ರ ಟೆಂಪಲ್ ಇದೆ ಅದನ್ನು ಹೋಗ್ಬೇಕಂತ ಅನ್ಕೋತೀನಿ ಆದರೆ ಹೋಗೋಕ್ಕೆ ಚಾರ್ವಿಗೆ ಹಾಸ್ಪಿಟಲಲ್ಲಿ ಮೆಡಿಸನ್ಸ್ ಎಲ್ಲ ಕೊಟ್ಟಿದ್ರು ಇದು ಆ್ಯಂಟಿಬಯೋಟಿಕ್ಕು ಮತ್ತು ಇದು ಜ್ವರಕ್ಕೆ ಕೊಟ್ಟಿದ್ದಾರೆ ಮತ್ತು ಇದು ವಾಮಿಟಿಂಗ್ ಕೊಟ್ಟಿದ್ದಾರೆ ತುಂಬ ವಾಮಿಟ್ ಆಗ್ತಾ ಇತ್ತು ಅವಳಿಗೆ ಒಂದು ಡ್ರಾಪ್ ನೀರು ತೊಗೊಂಡ್ರೂ ಆಗ್ತಾ ಇರಲಿಲ್ಲ ಅದಕ್ಕೆ ವಾಮಿಟಿಂಗ್ಗೆ ಅಂತ ಕೊಟ್ಟಿದ್ದಾರೆ ಇದು ಬಾಡಿ ಎಲ್ಲ ರ್ಯಾಷಸ್ ಆಗಿಬಿಟ್ಟಿತ್ತು ಸ್ವಲ್ಪ ರೆಡ್ಡಿಶ್ ಥರ ಆಗಿಬಿಟ್ಟಿತ್ತು ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ ಮತ್ತು ಬಾಡಿಗೆ ಇದನ್ನು ಹಚ್ಚಿ ಅಂದ್ಬಿಟ್ಟು ಇದು ಲೋಷನ್ ಕೊಟ್ಟಿದ್ದಾರೆ ಇಷ್ಟ ಆಗಿತ್ತು ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್ ಬಾಯ್